ದೆರ್ ಇಸ್ ಆಲ್ವೇಸ್ ಅ ಸ್ಮಾಲ್ ಸ್ಟೋರಿ ಬಿಹೈಂಡ್ ಎವ್ರಿ ಬಿಗ್ ಕ್ರಿಯೇಷನ್. ಹೌದು ವೀಕ್ಷಕರೇ, ಇಂದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯೂಟ್ಯೂಬ್ ಅನ್ನೋದು ದ ಮೋಸ್ಟ್ ಸಕ್ಸಸ್ಫುಲ್ ವಿಡಿಯೋ ಶೇರಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಯೂಟ್ಯೂಬ್ನ ಈ ತರಹದ ಮ್ಯಾಸಿವ್ ಸಕ್ಸಸ್ ಕ್ರೆಡಿಟ್ಸ್ನ ನಾವೆಲ್ಲರೂ ಗೂಗಲ್ಗೆ ಕೊಡ್ತೀವಿ. ಏಕೆಂದರೆ ಈ ಯೂಟ್ಯೂಬ್ ಗೂಗಲ್ನ ಒನ್ ಆಫ್ ದ ಪ್ಲ್ಯಾಟ್ಫಾರ್ಮ್ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಆದರೆ ನಿಜವಾಗಿಯೂ ಗೂಗಲ್ ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿರುವ ಚಿನ್ನದ ಗರಿಯಂತಹ ಈ ಯೂಟ್ಯೂಬ್ ನಿಜವಾಗಿಯೂ ಗೂಗಲ್ ಸಂಸ್ಥೆ ಕಟ್ಟಿದಂತಹ ಸಂಸ್ಥೆನಾ ಅಥವಾ ಗೂಗಲ್ನ ಅಂಗಸಂಸ್ಥೆನಾ ಅಂತ ಪೂರ್ವಾಪರವನ್ನು ವಿಶ್ಲೇಷಿಸಲು ಹೊರಟರೆ ನಮಗೆ ತಿಳಿಯುವ ವಿಷಯವೇನೆಂದರೆ ಯೂಟ್ಯೂಬ್ ಅನ್ನೋದು ಗೂಗಲ್ ಸಂಸ್ಥೆಯು ಕಟ್ಟಿ ಬೆಳೆಸಿದ ಪ್ಲ್ಯಾಟ್ಫಾರ್ಮ್ ಅಲ್ಲವೇ ಅಲ್ಲ, ಅದರ ಅಂಗಸಂಸ್ಥೆಯೂ ಆಗಿರಲಿಲ್ಲ. ಬಟ್ ಯೂಟ್ಯೂಬ್ ಅನ್ನೋದು ಸೆಕೆಂಡ್ ಮೋಸ್ಟ್ ವಿಸಿಟೆಡ್ ವೆಬ್ಸೈಟ್ ಇನ್ ದ ವರ್ಲ್ಡ್ ಆಫ್ಟರ್ ಗೂಗಲ್ ಎಂದೇ ಹೇಳಲಾಗುತ್ತದೆ. ಕಾರಣ ಇಂದು ಯೂಟ್ಯೂಬ್ಗೆ ಇರುವ ಚಂದಾದಾರರ ಸಂಖ್ಯೆ. ಇನ್ನು ಚಂದಾದಾರರು ಏಕೆ ಅಷ್ಟು ಪ್ರಮಾಣದಲ್ಲಿ ಇರುತ್ತಾರೆಂದರೆ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಎಲ್ಲ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಬಹುದಾಗಿದ್ದು ಪ್ರತಿಯೊಬ್ಬರಿಗೂ ಅನುಕೂಲಕರವಾಗಿದೆ. ಹಾಗಾದರೆ ನೀವೆಲ್ಲ ಇಷ್ಟೊಂದು ಲೀಲಾಜಾಲವಾಗಿ ಉಪಯೋಗಿಸುತ್ತಿರುವ ಈ ಯೂಟ್ಯೂಬ್ನ ಪ್ರಥಮವಾಗಿ ಕಂಡುಹಿಡಿದು, ಅಂದರೆ ಅದಕ್ಕೆಂದೇ ಪ್ರೋಗ್ರಾಮ್ಸ್ ಬರೆದು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದಕ್ಕೊಂದು ಚಂದದ ರೂಪು ಕೊಟ್ಟು ವಿಡಿಯೋಗಳನ್ನು ಶೇರ್ ಮಾಡಲೆಂದೇ ವೆಬ್ಸೈಟ್ ಕಾರ್ಯರೂಪಕ್ಕೆ ತಂದವರು ಯಾರೆಂದು ನೋಡಲು ಹೊರಟರೆ ಕೆಲವೊಂದು ಕೌತುಕದ ವಿಷಯಗಳು ನಿಮ್ಮೆಲ್ಲರೂ ಬಂದು ನಿಲ್ಲುತ್ತವೆ. ಅದೇನೆಂದು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ವೀಡಿಯೋಸ್ನ 94%ಗಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಯೂಟ್ಯೂಬ್ನ ಫೌಂಡರ್ ಕ್ರೆಡಿಟ್ಸ್ ಕೇವಲ ಒಬ್ಬರದ್ದಲ್ಲ, ಬದಲಿಗೆ 3 ಜನ ಯುವಕರು ಸೇರಿ ಯೂಟ್ಯೂಬನ್ನು ಶುರು ಮಾಡುತ್ತಾರೆ. ಅವರೆಂದರೆ ಜಾವೇದ್ ಕರೀಂ, ಚಡ್ ಹಾರ್ಲೆ ಮತ್ತು ಸ್ಟೀವ್ ಚಾನ್. ಹಾಗಾದರೆ ಯೂಟ್ಯೂಬ್ನ ಫೌಂಡರ್ಸ್ ಅನ್ನೋ ಕ್ರೆಡಿಟ್ನ ನಾವು ಈ 3 ಜನಕ್ಕೆ ಕೊಡೋದಾದರೆ ಅವರು ಯಾರು, ಅವರ ಹಿನ್ನೆಲೆಯಾದರೂ ಏನು ಎಂದು ಕೆದಕಲು ಹೊರಟಾಗ ಸಿಕ್ಕಂಥ ಮಾಹಿತಿಗಳಾದರೂ ಏನು ನೋಡೋಣ ಬನ್ನಿ. ಮೊದಲನೆಯದಾಗಿ ಈ ಜಾವೇದ್ ಕರೀಂ ಯಾರು ಎಂದು ನೋಡೋದಾದರೆ ಈ 3ರ ಪೈಕಿ ಅತಿ ಕಿರಿಯ ಯೂಟ್ಯೂಬ್ ಫೌಂಡರ್ ಆಗಿದ್ದ ಜಾವೇದ್ 5 ಅಕ್ಟೋಬರ್ 1979ರಲ್ಲಿ ಜರ್ಮನಿಯ ಮಾರ್ಸ್ಬರ್ಗ್ನಲ್ಲಿ ಹುಟ್ಟಿದ್ದ. ಅವರ ತಂದೆ ಭಾರತದಿಂದ ವಿಭಜಿಸಲ್ಪಟ್ಟ ಬಾಂಗ್ಲಾ ಮೂಲದ ಪ್ರಜೆ ಮತ್ತು ತಾಯಿ ಜರ್ಮನಿಯ ಮೂಲದ ಮಹಿಳೆ. ಆತನ ಪೋಷಕರು ಸಹ ಜರ್ಮನಿಯ ಕೆಲ ಕಂಪನಿಗಳಲ್ಲಿ ಸಂಶೋಧನಾ ವಲಯಗಳಲ್ಲಿ ಕೆಲಸ ನಿರ್ವಹಣೆ ಮಾಡುತ್ತಿದ್ದರು. ತಂದೆ ನೈಮುಲ್ ಕರೀಂ 3M ಕಂಪನಿಯಲ್ಲಿ ಮತ್ತು ತಾಯಿ ಕ್ರಿಸ್ಟಿನ್ ಕರೀಂ ಮಿನ್ನಿಸೋಟಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಜಾವೇದ್ ಕರೀಂ ಬಾಲ್ಯದಲ್ಲಿದ್ದಾಗ ಅವರ ಕುಟುಂಬವು ಮಾರ್ಸ್ಬರ್ಗ್ ಬಿಟ್ಟು ವೆಸ್ಟ್ ಜರ್ಮನಿಗೆ ಶಿಫ್ಟ್ ಆಗುತ್ತಾರೆ. ಅಲ್ಲಿಂದಲೇ ಆತನ ವಿದ್ಯಾಭ್ಯಾಸ ಶುರುವಾಗುತ್ತದೆ ಮತ್ತು ಅವನಿಗೆ 12 ವರ್ಷದ ತರುವಾಯ ಆತನ ಕುಟುಂಬವು ಮರಳಿ ಮಿನ್ನಿಸೋಟಾದ ಸೆಂಟ್ ಪಾಲ್ ಎಂಬ ನಗರಕ್ಕೆ ಶಿಫ್ಟ್ ಆದ ಕಾರಣ ಇನ್ನು ಸ್ಕೂಲ್ನ ಮುಂದಿನ ವಿದ್ಯಾಭ್ಯಾಸವು ಇಲ್ಲಿಂದಲೇ ಮುಂದುವರಿಯುತ್ತದೆ. ಹೆಚ್ಚಿನ ವ್ಯಾಸಂಗಕ್ಕೆ ಇಲಿನಾಯ್ಸ್ ಯೂನಿವರ್ಸಿಟಿ ಸೇರಿಕೊಂಡಿರ್ತಾರೆ. ಆದರೆ ಕೋರ್ಸ್ ಕಂಪ್ಲೀಟ್ ಮಾಡೋ ಮೊದಲೇ ಪೇಪಾಲ್ ಕಂಪ್ನಿಯಲ್ಲಿ ಉದ್ಯೋಗ ದೊರೆಯುತ್ತದೆ. ಸೊ ಕೆಲಸ ಮಾಡಿಕೊಂಡೇ ಡಿಸ್ಟೆನ್ಸ್ ಲೆವೆಲ್ ಇಂದಲೇ ಓದು ಮುಂದುವರಿಸ್ತಾರೆ. ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಪೇಪಾಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಮಯದಲ್ಲಿ ಜಾವೇದ್ ಕರೀಂಗೆ ಮತ್ತಿಬ್ಬರು ವ್ಯಕ್ತಿಗಳು ಪರಿಚಯವಾಗುತ್ತದೆ. ಕಾಲಕ್ರಮೇಣ ಅವರಲ್ಲಿ ಸ್ನೇಹ ವೃದ್ಧಿಯಾಗುತ್ತದೆ. ಆ ಇಬ್ಬರು ಸ್ನೇಹಿತರೆಂದರೆ ಚಡ್ ಹಾರ್ಲೆ ಮತ್ತು ಸ್ಟೀವ್ ಚಾನ್. ನಂತರ ಈ 3 ಸೇರಿ ಯೂಟ್ಯೂಬ್ನ ಸೃಷ್ಟಿ ಮಾಡಿದ್ದು ಮಾತ್ರ ಈಗ ಇತಿಹಾಸ. ಈ 3 ಸ್ನೇಹಿತರು ಸೇರಿ 14 ಫೆಬ್ರವರಿ 2005 YouTube.com ಅನ್ನೋ ವೆಬ್ಸೈಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ಗಳು ಎಲ್ಲ ಆದ ಬಳಿಕ ಸುಮಾರು 2 ತಿಂಗಳ ನಂತರ ಒಂದು ಪ್ರಥಮ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಹೀಗೆ 10 ಏಪ್ರಿಲ್ 2005ರಂದು ಪ್ರಥಮ ಎನ್ನುವ ವಿಡಿಯೋ ಅಪ್ಲೋಡ್ ಆಗಿದ್ದು ಮೀ ಅಟ್ ದ ಝೂ ಅನ್ನುವುದು ಅದರ ಟೈಟಲ್. ಇವತ್ತಿಗೂ ಕೂಡ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಇದೆ. ಕುತೂಹಲಕ್ಕೊಮ್ಮೆ ನೀವು ಕೂಡ ನೋಡಬಹುದು. ಈ ವಿಡಿಯೋದಲ್ಲಿ ಕಾಣುತ್ತಿರುವುದು ಜಾವೇದ್ ಕರೀಂ. ಈ ಜಾವೇದ್ ಕರೀಂ ಯೂಟ್ಯೂಬ್ನ ಡೆವಲಪ್ಮೆಂಟ್ಗೋಸ್ಕರ ತುಂಬಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಿರ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಜಾವೇದ್ ಕರೀಂ ಮಾಸ್ಟರ್ ಡಿಗ್ರಿ ತೆಗೆದುಕೊಳ್ಳುವ ಸಲುವಾಗಿ ಯೂಟ್ಯೂಬ್ ಮೇಲಿನ ಇಂಟ್ರೆಸ್ಟ್ ಕಳೆದುಕೊಳ್ತಾರೆ ಮತ್ತು ಯೂಟ್ಯೂಬ್ನಿಂದ ಕ್ವಿಟ್ ಆಗುತ್ತಾರೆ. ಮುಂದೆ 2006ರಲ್ಲಿ ಗೂಗಲ್ ಯೂಟ್ಯೂಬ್ನ ಅಕ್ವೈರ್ ಮಾಡಿದಾಗಲೂ ಕೂಡ ಜಾವೇದ್ ಕರೀಂ ಕಂಪನಿಯ ಎಂಪ್ಲಾಯ್ ಆಗಲು ಬಯಸಲೇ ಇಲ್ಲ. ಇನ್ಫಾರ್ಮಲ್ ಅಡ್ವೈಸರ್ ಆಗಿ ಇರುತ್ತೇನೆ ಎಂದರೂ ಅದು ಕೂಡ ತುಂಬ ದಿನ ಮುಂದುವರಿಯಲಿಲ್ಲ ಮತ್ತು ತನ್ನ ಬಳಿಯಿದ್ದ ಆಲ್ಮೋಸ್ಟ್ ಎಲ್ಲ ಷೇರುಗಳನ್ನು ಗೂಗಲ್ ಕಂಪನಿಗೆ ಬದಲಾಯಿಸಿಕೊಟ್ಟರು.
ಆ ಕಾಲದಲ್ಲಿದ್ದ 13,743 ಷೇರುಗಳನ್ನು ಮಾತ್ರ ತಮ್ಮ ಬಳಿ ಇಟ್ಟುಕೊಂಡಿದ್ದರು. ಇಂದು ಜಾವೇದ್ ಅವರು ಆ ಷೇರುಗಳನ್ನೇನಾದರೂ ಇಟ್ಟುಕೊಂಡಿದ್ದರೆ ಎಷ್ಟು ಕೋಟಿ ಬೆಲೆ ಬಾಳುತ್ತಿದ್ದವೋ ಏನೋ. ಬಟ್ ಜಾವೇದ್ ಅವರು ಅವುಗಳನ್ನು ತಮ್ಮ ಮಾಸ್ಟರ್ ಡಿಗ್ರಿಗೋಸ್ಕರ ಮತ್ತು ಮುಂದೆ ವೈ ವೆಂಚರ್ಸ್ ಎಂಬ ಕಂಪನಿಗೋಸ್ಕರ ವಿನಿಯೋಗಿಸುತ್ತಾರೆ. ಅಲ್ಲಿಂದ ಮುಂದೆ ಬೇರೆ ಇನ್ನಿಬ್ಬರನ್ನು ಸೇರಿಸಿಕೊಂಡು ವೈ ವೆಂಚರ್ಸ್ ಎಂಬ ಹೊಸ ಕಂಪನಿಯನ್ನು ಶುರು ಮಾಡ್ತಾರೆ. ಜಾವೇದ್ ಹೊಸ ಸ್ಟಾರ್ಟಪ್ ಕಂಪ್ನಿ ಮತ್ತು ಆಂಟ್ರಪ್ರನರ್ಸ್ಗೆ ಗೈಡ್ ಆಗಿ ಕೆಲಸ ಮಾಡ್ತಾರೆ. ಇವತ್ತಿಗೂ ಇದೇ ಕಂಪ್ನಿಯನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಇದಿಷ್ಟು ಜಾವೇದ್ ಕರೀಂ ಕುರಿತ ಮಾಹಿತಿಯಾಗಿದ್ದರೆ, ಇನ್ನೊಬ್ಬರು ಚಡ್ ಹಾರ್ಲೆ. ಚಡ್ ಹಾರ್ಲೆ ಕೂಡ ಯೂಟ್ಯೂಬ್ನ ಫೌಂಡರ್ಸ್ಗಳಲ್ಲಿ ಒಬ್ಬರು. ಇವರು ಅಮೆರಿಕ ಪ್ರಜೆಯಾಗಿದ್ದರು. ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ಮುಂದಿದ್ದ ಇವರು ಸ್ಪೋರ್ಟ್ಸ್ನಲ್ಲಿ ಮತ್ತು ಕಂಪ್ಯೂಟರ್ಸ್ ಆ್ಯಂಡ್ ಟೆಕ್ನಾಲಜಿಗಳ ಮೇಲೂ ಇಂಟ್ರೆಸ್ಟ್ ಇತ್ತು. ಇಂಡಿಯನ್ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಡಿಗ್ರಿ ಪಡೆದಿದ್ದ ಇವರು ಪೇಪಾಲ್ನಲ್ಲಿ ಕೆಲಸ ಮಾಡ್ತಿದ್ರು. ಯೂಟ್ಯೂಬನ್ನು ಸ್ಥಾಪಿಸಿದ ಮೇಲೆ ಇವರೇ ಯೂಟ್ಯೂಬ್ನ ಫಸ್ಟ್ CEO ಆಗುತ್ತಾರೆ ಮತ್ತು ಇವರ ಕೆಲಸ ಟ್ಯಾಗಿಂಗ್ ಆ್ಯಂಡ್ ಶೇರಿಂಗ್ ಫೀಚರ್ಸ್ನ ಮ್ಯಾನೇಜ್ ಮಾಡೋದಾಗಿರುತ್ತೆ. ನಂತರ 2006ರಲ್ಲಿ ಗೂಗಲ್ ಕಂಪನಿಯು ಯೂಟ್ಯೂಬನ್ನು ವಹಿಸಿಕೊಂಡ ನಂತರ ಇವರು ಕೆಲಸವನ್ನು ಬಿಡಲಿಲ್ಲ ಮತ್ತು 2010ರವರೆಗೂ ಯೂಟ್ಯೂಬ್ನಲ್ಲಿಯೇ CEO ಆಗಿರುತ್ತಾರೆ. 2010ರಲ್ಲಿ ಇವರು ರಾಜೀನಾಮೆ ನೀಡುವ ಮುಖೇನ ಜಾವೇದ್ ಕರೀಂ ರವರು ಪಡೆದಿದ್ದ ಷೇರಿನ ಮೌಲ್ಯಕ್ಕಿಂತ 5% ಪಟ್ಟು ಹೆಚ್ಚು ಪಡೆಯುತ್ತಾರೆ. ನಂತರ ಸ್ಟೀವ್ ಚಾನ್ ಜೊತೆ ಸೇರಿ AVOS ಸಿಸ್ಟಮ್ ಎಂಬ ಹೆಸರಿನ ಕಂಪನಿ ಶುರು ಮಾಡ್ತಾರೆ. ಈ AVOS ಸಿಸ್ಟಮ್ ಎಂಬ ಕಂಪನಿಯು ಒಂದು ಪ್ರೋಗ್ರಾಮ್ ಡೆವಲಪಿಂಗ್ ಆ್ಯಂಡ್ ಟೆಸ್ಟಿಂಗ್ ಸರ್ವಿಸ್ ಕೊಡುವ ಕಂಪನಿಯಾಗಿ ಮುಂದುವರಿಯುತ್ತದೆ. ನಂತರ ಇವರಿಬ್ಬರೂ ಸೇರಿ ಮಿಕ್ಸ್ಬಿಟ್ ಎಂಬ ಮತ್ತೊಂದು ಕಂಪನಿಗೆ ಬಂಡವಾಳ ಹಾಕುತ್ತಾರೆ. ನಂತರ ಫುಟ್ಬಾಲ್ ಕ್ಲಬ್ಗಳ ಓನರ್ ಆಗುತ್ತಾರೆ. ಇನ್ನು ಮೂರನೇ ವ್ಯಕ್ತಿ ಸ್ಟೀವ್ ಚಾನ್ ಬಗ್ಗೆ ತಿಳಿಯೋದಾದರೆ, ಅವರು 25 ಆಗಸ್ಟ್ 1978ರಲ್ಲಿ ತೈವಾನ್ ದೇಶದಲ್ಲಿ ಜನಿಸುತ್ತಾರೆ. ಅವರ ಕುಟುಂಬ ಅಮೆರಿಕಕ್ಕೆ ವಲಸೆ ಹೋಗಿದ್ದರಿಂದ ಸ್ಟೀವ್ ಚಾನ್ ರವರ ವಿದ್ಯಾಭ್ಯಾಸವೆಲ್ಲ ಅಮೆರಿಕದಲ್ಲೇ ಆಗುತ್ತದೆ. ನಂತರ ಅವರು ಕೂಡ ಪೇಪಾಲ್ ಕಂಪನಿಗೆ ಸೇರುತ್ತಾರೆ. ಮುಂದಿನ ಕಥೆಯು ಈಗಾಗಲೇ ನಿಮಗೆ ತಿಳಿದಿದೆ. ಹೀಗೆ ಈ ಮೂವರು ಸೇರಿ ಕಟ್ಟಿದ ಸಂಸ್ಥೆಯೇ ಯೂಟ್ಯೂಬ್ ಆಗಿರುತ್ತದೆ. ಸ್ಟೀವ್ ಚಾನ್ ಅವರ ಕತೆ ಜಾವೇದ್ ಮತ್ತು ಚಡ್ ಹಾರ್ಲೆ ಕತೆಗಿಂತ ಸ್ವಲ್ಪ ಭಿನ್ನವಾಗಿಯೇ ಇದೆ. ಸ್ಟೀವ್ ಚಾನ್ ಯೂಟ್ಯೂಬ್ ಶುರು ಮಾಡುವ ಮೊದಲೇ ಸ್ವಲ್ಪ ದಿನಗಳ ಕಾಲ ಫೇಸ್ಬುಕ್ನಲ್ಲಿ ಕೆಲಸ ಮಾಡ್ತಿದ್ರು ಎಂದು ಹೇಳಲಾಗುತ್ತದೆ. ನಂತರ ಯೂಟ್ಯೂಬ್ ಆದ ಮೇಲೆ ಮೇನ್ ಕೆಲಸ ಟ್ರಾಫಿಕ್ ಚೀಫ್ ಟೆಕ್ನಾಲಜಿ ಆಫೀಸರ್, ಅದಾದ ಮೇಲೆ ಮ್ಯಾನೇಜ್ಮೆಂಟ್ ಆಗಿತ್ತು. 2006ರಲ್ಲಿ ಗೂಗಲ್ಗೆ ಯೂಟ್ಯೂಬ್ ಮಾರಾಟ ಆದಮೇಲೆ 6,25,366 ಶೇರ್ಸನ್ನು ಸ್ಟೀವ್ ಚಾನ್ಗೆ ವಹಿಸಿದ್ರೂ ಕೂಡ ಸ್ಟೀವ್ ಚಾನ್ 2009ರವರೆಗೂ ಯೂಟ್ಯೂಬ್ಗೋಸ್ಕರ ಕೆಲಸ ಮಾಡ್ತಾರೆ. ನಂತರ 2011ರವರೆಗೂ ಗೂಗಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. 2011ರಲ್ಲಿ EVOS ಸಿಸ್ಟಮ್ ಶುರು ಮಾಡ್ತಾರೆ. ನಂತರ 2017ರಲ್ಲಿ nom.com ಎಂಬ ಹೆಸರಿನ ಲೈವ್ ಸ್ಟ್ರೀಮಿಂಗ್ ಫುಡ್ ನೆಟ್ವರ್ಕ್ನ ವೆಬ್ಸೈಟ್ ಮಾಡ್ತಾರೆ. ಆದರೆ ಸ್ಟೀವ್ ಚಾನ್ರ ಈ ಹೊಸ ವಿಡಿಯೋ ಶೇರಿಂಗ್ ನೆಟ್ವರ್ಕ್ ಜನರಿಗೆ ಅಷ್ಟೊಂದು ಯೂಸರ್ ಫ್ರೆಂಡ್ಲಿ ಆಗಿಲ್ಲದ ಕಾರಣ ಯಶಸ್ವಿ ಆಗಲಿಲ್ಲ. ಸೊ ಕೇವಲ ಒಂದೇ ವರ್ಷಕ್ಕೆ ಈ ವೆಬ್ಸೈಟ್ ಬಂದ್ ಮಾಡ್ತಾರೆ. ನಂತರ 2019ರಲ್ಲಿ ತಮ್ಮ ಕುಟುಂಬದ ಸಮೇತ ಅಮೆರಿಕ ಬಿಟ್ಟು ತೈವಾನ್ ಸೇರ್ತಾರೆ. ಇಂದಿನವರೆಗೂ ಆ ಕುಟುಂಬ ಅಲ್ಲೇ ನೆಲೆಸಿದೆ. ಸೊ ಇದು ಈ ಮೂವರು ಸೇರಿ ಕಟ್ಟಿದ ಯೂಟ್ಯೂಬ್ ಎಂಬ ಕೋಟೆಯ ಕಥೆಯಾಗಿತ್ತು. ಇನ್ನು ಈಗಾಗಲೇ ಹೇಳಿದಂತೆ ಯೂಟ್ಯೂಬ್ನ ಫಸ್ಟ್ ವಿಡಿಯೋ ಮೀ ಅಟ್ ದ ಝೂ ಏಪ್ರಿಲ್ 24, 2005ರಲ್ಲಿ ಅಪ್ಲೋಡ್ ಆಗಿತ್ತು. ಈ ವಿಡಿಯೋ ಕೇವಲ 19 ಸೆಕೆಂಡ್ ಇದೆ. ಈಗಾಗಲೇ ಈ ವಿಡಿಯೋಗೆ 303 ಮಿಲಿಯನ್ ವ್ಯೂಸ್ ಸಿಕ್ಕಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೀಕ್ಷಣೆ ಆಗುವ ಸಂಭವವಿದೆ. ಜಾವೇದ್ ರವರಿಗೆ ಇವತ್ತಿನವರೆಗೂ 4.46 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಜಾವೇದ್ ಈ ವಿಡಿಯೋ ಬಿಟ್ಟು ಬೇರೆ ಯಾವ ವಿಡಿಯೋ ಕೂಡ ಅಪ್ಲೋಡ್ ಮಾಡದೇ ಇರುವುದು. ಇನ್ನು ಸೆಕೆಂಡ್ ವಿಡಿಯೋ ಅಂತ ನೋಡೋದಾದರೆ ಮೈ ಸ್ನೋ ಬೋರ್ಡಿಂಗ್ ಸ್ಕಿಲ್ಸ್ ಅಂತ, ಅದು ಕೂಡ 18 ವರ್ಷದ ಹಿಂದಿನ ವಿಡಿಯೋ ಆಗಿದ್ದು 3.7 ಮಿಲಿಯನ್ ವ್ಯೂಸ್ ಸಿಕ್ಕಿದೆ. ಇನ್ನು ಮೂರನೇ ವಿಡಿಯೋ ಆನ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿ ನೋಡೋದಾದರೆ ಟ್ರಿಬ್ಯೂಟ್ ಅನ್ನೋ ಸುಮಾರು 6 ಸೆಕೆಂಡಿನ ವಿಡಿಯೋ ಸಿಗುತ್ತದೆ. ವೀಕ್ಷಕರೇ, ಇದು ಯೂಟ್ಯೂಬ್ ಜನ್ಮ ಪಡೆದಂತಹ ಅಸಲಿ ಸತ್ಯ. ಮೂವರು ಸ್ನೇಹಿತರ ಜೊತೆಗೂಡಿ ತಮಗೆ ಅವಶ್ಯ ಬಿದ್ದಾಗ ಬೇಕಾದಂತಹ ವಿಡಿಯೋ ಹಾಕುವ ಅಥವಾ ನೋಡಲು ಅನುಕೂಲವಾಗಲೆಂದು ಕಟ್ಟಿದ್ದ ಈ ಯೂಟ್ಯೂಬ್ ಎಂಬ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ನ ರೋಚಕ ಕಥೆಯು ತಮಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸುತ್ತಾ
ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ MDTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳೊಂದಿಗೆ MDTV ಕನ್ನಡ.